ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಪುಟ್ಟಕ್ಕನ ಮಕ್ಕಳು ರಾಜಿಗೆ ಇದ್ದ ಕದರೆ ಬೇರೆ. ಪುಟ್ಟಕ್ಕನ ಸವತಿಯಾಗಿ ರಾಜಿ ಪಾತ್ರದಲ್ಲಿ 3 ವರ್ಷ ಮಿಂಚಿದ ನಟಿ ಹಂಸ ನಂತರ ಬಿಗ್ ಬಾಸ್ ಮನೆಯಲ್ಲಿ 4 ವಾರಗಳ ಕಾಲ ಇದ್ದು ಎಲಿಮಿನೇಟ್ ಆಗಿ ಹೊರಬಂದರು. ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಹವಾ ಕ್ರಿಯೇಟ್ ಮಾಡಿದರು. ಇವರು ಸಖತ್ ಸದ್ದು ಮಾಡಿದ್ದು ಲಾಯರ್ ಜಗದೀಶ್ ಅವರೊಂದಿಗಿನ ಒಡನಾಟದಿಂದಾಗಿ. ಕೊನೆಗೆ ಇಬ್ಬರು ಹೊರಗೆ ಬಂದರು. ಇದು ಬಿಗ್ ಬಾಸ್ ಹಂಸರ ಕತೆ. ಆದರೆ ಪುಟ್ಟಕ್ಕನ ಮಕ್ಕಳು ರಾಜಿ ಕತೆ ಬೇರೆಯದೇ ರೂಪ ಪಡೆದಿದೆ. ದಿಢೀರೆಂದು ಪುಟ್ಟಕ್ಕನ ಮಕ್ಕಳು ರಾಜಿ ಕಾಣೆಯಾಗಿ ಬಿಟ್ಟಿದ್ದಾರೆ. ಸವತಿ ಪಾತ್ರಕ್ಕೆ ಜೀವ ತುಂಬಿದ ರಾಜಿ ಪಾತ್ರಧಾರಿ ಹಂಸ ಅವರನ್ನು ಕಾಣದೆ ಅಭಿಮಾನಿಗಳು ಶಾಕ್ ಆಗಿದ್ದುಂಟು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪುಟ್ಟಕ್ಕನ ಮಕ್ಕಳು ನಿರ್ದೇಶಕ ಆರೂರ್ ಜಗದೀಶ್ ಅವರು, ಹಂಸ ಅವರು ಯಾರಿಗೂ ಹೇಳದೆ, ಯಾರಿಗೂ ಒಂದು ಮಾತನ್ನು ಹೇಳದೆ ಹಂಸ ಬಿಗ್ ಬಾಸ್ಗೆ ಹೋಗಿ ಸೀರಿಯಲ್ ತಂಡಕ್ಕೆ ಶಾಕ್ ಕೊಟ್ಬಿಟ್ರು ಎಂದಿದ್ದರು. ಒಂದು ಮುಖ್ಯ ಪಾತ್ರದಲ್ಲಿ ನಟಿಸುವ ನಟಿ ಹೀಗೆ ಹೇಳದೆ ಕೇಳದೆ ಹೋದರೆ ಸೀರಿಯಲ್ ಗತಿ ಏನಾಗಬೇಕು ಎನ್ನುವುದನ್ನು ಅವರು ಗಮನಿಸಿಲ್ಲ ಎಂದಿದ್ದರು. ನಟನೆಯ ವಿಷಯದಲ್ಲಿ ಹಂಸ ಅವರು ಟಾಪ್ 1. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಹೇಳದೆ ಕೇಳದೆ ದಿಢೀರನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು. ಅವರು ಯಾಕೆ ಶೂಟಿಂಗ್ಗೆ ಬರಲಿಲ್ಲ ಎನ್ನುವುದು ಗೊತ್ತಿರಲಿಲ್ಲ. ಬಳಿಕ ಬಿಗ್ ಬಾಸ್ನ ಪ್ರೋಮೋ ನೋಡಿದ ಮೇಲಷ್ಟೇ ನಮಗೆ ಗೊತ್ತಾಗಿದ್ದು ಎಂದಿದ್ದರು. ಅವರು ಬಿಗ್ ಬಾಸ್ಗೆ ಹೋಗುವ ವಿಷಯ ಹೇಳಿದರೆ ನಾವೇನು ಬೇಡ ಅಂತಿರಲಿಲ್ಲ, ಬೇರೆ ವ್ಯವಸ್ಥೆ ಮಾಡಿಕೊಳ್ತಿದ್ವಿ. ಕಲಾವಿದರಿಗೆ ನೈತಿಕತೆ ಮುಖ್ಯ, ಆದರೆ ಅವರು ಹಾಗೆ ಮಾಡಲಿಲ್ಲ. ಇದೇ ಕಾರಣಕ್ಕೆ ಹಂಸ ವಿರುದ್ಧ ದೂರು ಕೊಟ್ಟಿದ್ದೇನೆ ಎಂದು ಹೇಳಿದರು. ಈಗ ಈ ಮಾತಿಗೆ ನಟಿ ಹಂಸ ತಿರುಗಿ ಬಿದ್ದಿದ್ದಾರೆ. ಸಂದರ್ಶನವೊಂದರಲ್ಲಿ ಪತಿಯ ಜೊತೆ ಬಂದಿರುವ ಹಂಸ ಅವರು ಆರೂರ್ ಜಗದೀಶ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು 20 ವರ್ಷಗಳಿಂದ ನಟನಾ ವೃತ್ತಿಯಲ್ಲಿ ಇದ್ದವಳು, ನಾನೇ ಮೊದಲೇ ಫೇಮಸ್, ನನ್ನಿಂದಲೇ ಇವರು ಕಾಸು ಮಾಡಿಕೊಂಡ್ರೆ ಹೊರತು ಅವರು ಹೇಳಿದ ಹಾಗೆ ಅವರು ಕೊಟ್ಟ ಪಾತ್ರದಿಂದ ನಾನು ಫೇಮಸ್ ಆದವಳಲ್ಲ. ಇದು ತುಂಬ ತಪ್ಪು. ಅಷ್ಟಕ್ಕೂ ರಾಜಿ ಪಾತ್ರಕ್ಕೆ ಹೆಚ್ಚು ಅವಕಾಶವೇ ಇರಲಿಲ್ಲ. ವಾರದಲ್ಲಿ 5-6 ದಿನ ಶೂಟಿಂಗ್ ಇರುತ್ತೆ ಎಂದಿದ್ರು. ಆದರೆ ಅದು 2-3 ದಿನಕ್ಕೆ ಇಳಿಯಿತು. 3 ವರ್ಷದಿಂದ ಪೇಮೆಂಟ್ ಕೂಡ ಹೆಚ್ಚು ಮಾಡಲಿಲ್ಲ. ನನಗೆ ನೈತಿಕತೆ ಇದ್ದುದರಿಂದ 3 ವರ್ಷ ಅಲ್ಲೇ ಇದ್ದೆ, ಇಲ್ಲದಿದ್ದರೆ ಯಾವಾಗಲೂ ಹೊರಕ್ಕೆ ಬರ್ತಿದ್ದೆ. ನನ್ನಿಂದ ಕಾಸು ಮಾಡಿಕೊಂಡು ನೈತಿಕತೆ ಬಗ್ಗೆ ಹೇಳುವ ಅಧಿಕಾರ ಅವರಿಗಿಲ್ಲ ಎಂದು ಗರಂ ಆಗಿ ಹೇಳಿದ್ದಾರೆ. ಬಿಗ್ ಬಾಸ್ನಂಥ ದೊಡ್ಡ ವೇದಿಕೆಗೆ ಅವಕಾಶ ಸಿಕ್ಕಾಗ ಇವರನ್ನೇ ನಂಬಿಕೊಂಡು ಕುಳಿತುಕೊಳ್ಳೋಕೆ ಆಗತ್ತಾ? ನನಗೆ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ ಇದೆ. ಇವರು ಸಂಬಳವನ್ನು ಜಾಸ್ತಿ ಮಾಡದೆ ಅದೇ ಹಣವನ್ನು ನಂಬಿ ಕುಳಿತುಕೊಳ್ಳಲು ಆಗುವುದಿಲ್ಲ. ಇಂಥವರು ನೈತಿಕತೆ ಬಗ್ಗೆ ನನಗೆ ಪಾಠ ಮಾಡುವುದು ಸರಿಯಿಲ್ಲ ಎಂದು ಕಿಡಿಯಾಗಿದ್ದಾರೆ ನಟಿ ಹಂಸ. ಅಷ್ಟಕ್ಕೂ ಆರೂರ್ ಜಗದೀಶ್ ಅವರು ಕಲಾವಿದರಿಗೆ ಎಥಿಕ್ಸ್ ಇಲ್ಲದಿದ್ದರೆ ಕಷ್ಟ ಎಂಬ ಮಾತು ಹಂಸ ಅವರಿಗೆ ನೋವು ಉಂಟು ಮಾಡಿದೆ. ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದ ಮೇಲೆ ನಟಿಸುವಂತೆ ಕೇಳಿಕೊಂಡ್ವಿ. ಲಾಯರ್ ಜಗದೀಶ್ ರಿಯಾಲಿಟಿ ಶೋಗೆಲ್ಲ ಹೋಗ್ತಾ ಇದ್ರಲ್ಲ, ಇವರು ಬರಬಹುದಿತ್ತು, ಅವರನ್ನು ಸಂಪರ್ಕಿಸಿದೆವು ಕೂಡ, ಆದರೆ ಅವರು ಒಪ್ಪಲಿಲ್ಲ ಎಂದು ಆರೂರ್ ಜಗದೀಶ್ ಹೇಳಿರುವ ಮಾತಿಗೆ ಪ್ರತಿಕ್ರಿಯೆ ನೀಡಿರುವ ಹಂಸ, ನೀವು ಚೆನ್ನಾಗಿ ನೋಡಿಕೊಂಡಿದ್ದರೆ ಬರುತ್ತಿದ್ದೆ, ಅದನ್ನು ಬಿಟ್ಟು ನನ್ನ ಮೇಲೆ ಇಲ್ಲಸಲ್ಲದನ್ನು ಹೇಳಿದರೆ ಬರುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ.